ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು 200 ಏತಕ್ಕಾಗಿ ಕರೆತಂದಿದ್ದೇವ? ನೀನು ವೈರಿ ಪಕ್ಷದವನು ಎಂದಾಗುವೆ. ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ ನೀನು. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿ ಇರುವಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನ ಜಪಿಸಿದಾಗ ಆಗ ನೀನು ಜನಿಸಿದೆ ಕರ್ಣ. ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಿಂದ ಬೆಳೆದು ದೊಡ್ಡವನಾಗಿ ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರಿ ಕರ್ಣ. ಸಾಮಂತ ರಾಜರನ್ನು ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡುವಂತೆ ಮಾಡುವೆನು ಭಾಕರ್ಣ.
ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಇಷ್ಟ ಮಾಡಿ ಅವರೊಡನೆ ಇದು ನಿಜವಾಗಿಯೂ ಸತ್ಯ ಸಂಗತಿ. ಕರ್ಣ, ನೀನು ಆರಾಧಿಸುವ ಸೂರ್ಯ ದೇವನಾಣೆಗೂ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿದೆ.
ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ನನಗೆ ತೋಚದಂತಾಗಿದೆ. ಕರ್ಣ, ಮನಸ್ಥೈರ್ಯವನ್ನ ನೀನು ಕಳೆದುಕೊಳ್ಳಬೇಡ ಕರ್ಣ. ಈಗ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ನಿನಗೆ ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡಬೇಕು. ಯಾರನ್ನ ಆಶ್ರಯಿಸಬೇಕು, ಯಾರನ್ನ ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು ಕರ್ಣ. ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ ಯಾರು, ಅವನನ್ನು ನೋಡಿದರೆ ನನಗೆ ಮೊರಕು ಉಂಟಾಗುವುದು ಎಂದು ನನ್ನನ್ನು ಕೇಳುತ್ತಿದ್ದೆ. ಆಗ ನಿನ್ನ ತಾಯಿಗೆ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ಬಂದಿರುವೆ. ಹಾಗೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಸಂತೋಷದಿಂದ ಹೊರಟು ಬರುವುದು. ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಪರಮಾತ್ಮ ಎಂದಿಗೂ ಅಸತ್ಯವನ್ನು ಹೇಳ್ತಕ್ಕವ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ, ಪರಮ ಭಾಗ್ಯವತಿ ಜನರಿ ಕುಂತಿ ದೇವಿಯು ನನ್ನ ಎತ್ತ ಮಾತು. ಅವರೊಂದಿಗೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿಯ ಹಣೆಯಲ್ಲ ಬರೆಯಲಿಲ್ವಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದು ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲವೆ. ಕೊಲ್ಲಲೇ ಪಾಂಡು ಕುಮಾರರಂ
ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಕಲ್ಪ ಇಂತಹ ಅಪರಾಧಿಯನ್ನು ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವನ್ ಸ್ವರೂಪವಾದ ಋಷಿಗಳ ಆಜ್ಞೆ ದೇವಿ. ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಬೇಕಲ್ವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ ದೇವಿ? ಆದದ್ದು ಆಯುವಾಯಿತು, ಅದನ್ನು ಬರೆದು ಬಿಡು. ಆದರೆ ಈ ದಿನ ನೀನು ಏಕೆ ಈಗ ಇರುವೆ? ಅದನ್ನು ತಿಳಿಸಬಾರದೆ ದೇವಿ. ತಿಳಿಸಿರು ನಾಥ, ಆದ್ರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಿ ನೀನು ನಿಮ್ಮ ಅಣ್ಣನ ಆಜ್ಞಾ ಪಾಲನೆ ಇಲ್ಲ ಇಲ್ಲ, ಹಾಗಾದ್ರೆ ಹೇಳುವುದು ಕೇಳು. ಈ ದಿವಸ ದೇವಿ ದರ್ಶನಕ್ಕೆಂದು ಹತ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಯ ದುರ್ಯೋಧನ ಪತಿಯಾದ ಭಾರತೀಯ ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಜ್ಯೋತಿನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದೆ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಏನು ದುರ್ಯೋಧನ ಪುನಃ ಹಾಗಾದರೆ ನನ್ನ ನಿಶ್ಚಯವು, ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಹೇಳಿ ರಾಯಭಾರಕವಾಗಿದ್ದವರು? ಮತ್ತೇನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಗೋವಿಂದನೆಯ ವಿಲಾಸ ಸಂದರ್ಭಗಳಲ್ಲಿ ಮಕ್ಕಳಾದ ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿರುವಾಗಲೇ ಈ ಓದವನ್ನು ತಿಳಿದಿದ್ದೆ. ಅದರಲ್ಲಿ ಭಾನುಮತಿಗೆ ಏನನ್ನು ಹಾಗೆ ಉತ್ತರವನ್ನು ಕೊಟ್ಟಿದ್ದೇವೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ. ಏನನ್ನು ಹಾಗೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬೀಚಿದ ಮುಡಿಯನ್ನು ಕಟ್ಟುವುದಿಲ್ಲ. ಪಾಂಚಾಲಿ ಹಾಕು.
ಅರ್ಜುನ,
ಈ ಸಾರಿ ಭೀಮನ ಕೋಪಕ್ಕೆ ಪಾಂಚಾಲಿಯ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು. ಅರ್ಜುನ, ಕೌರವರೊಡನೆ ಮಾಡುವ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಒಂದು ಸಾಹಸವಾಗಿದೆ. ಸಹೋದರ, ಕೋಪವೇ? ನನ್ನಲ್ಲಿ ಕೋಪವೇ? ಸಮಾಚಾರವೇ? ಅಣ್ಣನೇಕೆ ಸಿಟ್ಟಾಗಿರುವ? ಏಕೆ? ಈ ನನ್ನ ಬೆಚ್ಚದ ಕೇಶ ರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬಲ್ಲದು. ನನಗೆ ಯಾರ ಮೇಲೂ ವಿಶ್ವಾಸವಿಲ್ಲ. ಅರ್ಜುನನ ಎದುರಿಗೆ ನಿನಗೊಂದು ಮಾತನ್ನು ತಿಳಿಸಬೇಕು. ಅದನ್ನು ಈಗಲೇ ತಿಳಿಸುತ್ತೇನೆ. ಸಂಧಿಯ ಪ್ರಸ್ತಾಪವು ನಿಮಗೊಪ್ಪಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ನಾನು ಇದನ್ನು ಪಾಂಡವರೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಭಿಕ್ಷಾವೃತ್ತಿಯನ್ನು ಮಾಡಲು ಆ ಪುತ್ರನಿಂದ ಹೊರಗೆ ಪಡೆಯಲಿಲ್ಲ. ಈ ಅಪಮಾನವನ್ನು ಒಪ್ಪಬಹುದು. ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನು ಅರ್ಜುನ
ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡ. ಧರ್ಮರಾಜನು ನಮಗಿಂತ ಹಿರಿಯವರು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಲಿವೆ. ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಅನಾಹುತವನ್ನು ಸೃಷ್ಟಿ ಮಾಡುವುದೆಂದು ನೀನು ತಿಳಿದಿಲ್ಲ ಪಾಂಚಾಲಿ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆಹ್ವಾನಿಸಿದರೆ ಒಂದೊಂದು ದಿನ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಅರ್ಜುನ, ನಾನು ನೋಡುವನು. ಸಂಧಿಯ ಫಲಾಫಲಗಳು ನನಗೊಪ್ಪದು. ಈ ಅಪೌರುಷ ವರ್ತನೆಯ ಫಲವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗುನಗುತ್ತಾ ಇದ್ದ ಕಡೆಯೇ ಬರುತ್ತಿರುವನು. ರಾಜಸಭೆ ಸಮಾಚಾರವೇನೆಂಬುದಾಗಿ ತಿಳಿದು ನಂತರ ನಿಮ್ಮ ಇಚ್ಛೆಯನ್ನು ಮಾಡಿ.
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಆಗುವ ಧರ್ಮನಂದನ. ವಾಸುದೇವ ನೀನೋ ನಮಸ್ಕರಿಸುವನು. ಭೀಮಸೇನ ನಿನಗೂ ಮಂಗಳವಾಗಲಿ. ಆಶೀರ್ವದಿಸಿ. ಸಹೋದರಿಗೆ ಮಂಗಳವಾಗಲಿ. ಸ್ವಾಮಿ, ಓದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಉಪಚರಿಸಿ ಸ್ವಾಗತಿಸಿ ಸಭೆಯಲ್ಲಿ ಬಹುವಿಧವಾಗಿ ನನ್ನನ್ನು ಆಹ್ವಾನಿಸಿದರು. ಸಂಧಿಯ ವಿಚಾರ ನಡೆಯುತ್ತೆ ಕೃಷ್ಣ? ಓಹೋ, ನಡೆಯಿತು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನನ್ನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಸಭೆಯಲ್ಲಿ ಏನಾಯಿತು ಕೃಷ್ಣ? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿದಂತೆ ನಡೆಯಿತು. ನಾನು ತಡೆಯಲಾರೆ. ಈ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಸಂಧಿಯ ನೆಪದಿಂದ ನಮಗೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಳಿಸುತ್ತಿರುವೆಯೋ? ಈ ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ನಿನಗೆ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯರಾದ ಭೀಮನಿಗೆ ಅನಂತಹ ಸಂದೇಹ ಇರುವುದು, ನಿಕಟವಾದ ಸಂಬಂಧವಿರುವುದು. ಸ್ವಾಮಿ, ಮುಂದೆ ಏನಾಯಿತು ಸ್ವಾಮಿ? ಧರ್ಮಾನಂದರ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಸಹ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ನನಗೇನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇವಲ ಇಚ್ಛೆಯೂ ನನಗಿಲ್ಲ. ಸಹೋದರರೇ, ನಿಮ್ಮ ಪೌರುಷದ ವರ್ತನೆಯು ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸುವನು. ಇನ್ನೂ ಭೀಮಸೇನ, ಅಬ್ಬ, ಇಷ್ಟೊಂದು ನಿನಗೆ ಅಸಹನೇಕೆ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ನನ್ನನ್ನು ಸುಮ್ಮನೆ ಕಾಣಬೇಡ. ಆ ಸಂಧಿಯ ಸುದ್ದಿಯೂ ನನಗೊಪ್ಪದು. ಒಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು ಭೀಮಸೇನ. ದುರ್ಯೋಧನ ಸಂದೇಶ. ಇದರಲ್ಲಿ ಏನೋ ಕಪಟವಿರಬಹುದು. ಏನು ಏನು ಆ ಸಂದೇಶ? ಬೇರೆ ಏನು ವಾಸುದೇವ? ಭೀಮಸೇನ, ನೀನು ನನ್ನ ಬಳಿ ಕೈಕೊಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಎಲ್ಲ ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ನಿನಗೆ ಸಂದೇಶವನ್ನು ಹೇಳುವುದಿಲ್ಲ. ಇದೇನು ಪರಿಹಾಸ್ಯವೇ ವಾಸುದೇವ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಈ ಗದೆಯನ್ನು ಕೊಡು, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸಬೇಕು. ಆಗಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಭೀಮಸೇನ, ಕೋಪ ಮಾಡಿಕೊಳ್ಳುವುದಿಲ್ಲವೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಸಮೀಪಕ್ಕೆ ಬಾ. ಕ್ಷಣಕಾಲ ಈ ಗದೆಯನ್ನು ಹಿಡಿದರು. ಯಾಗಸೇನಿ, ನಾನು ಹೇಳಿದ ಹಾಗೆ ಮಾಡಬೇಕು ಕಂಡೆಯ? ನಿನ್ನ ಮಾತನ್ನು ನನ್ನಿಂದಾದ್ರೂ ನೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ತಿಳಿಸಿ. ಅಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವಿದೆ. ಇದು ಪರಿಹಾಸವಲ್ಲ ಸಹೋದರಿ. ನೀನು ಶತ್ರುಗಳ ಎಡಮುರಿಯನ್ನು ಬಿಡುವುದರಲ್ಲಿ ಮಹಾಪಂಡಿತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ನೋಡೋಣ. ಪಾಂಚಾಲಿ, ವಾಸುದೇವರು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅದನ್ನು
ಈಗ ಈಗ ಕೇಳಿರಿ, ಭೀಮಸೇನ, ಯಾಜ್ಞಸೇನಿ, ಧರ್ಮಾನಂದನ, ಅರ್ಜುನ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸುವ ಹಗ್ಗವು ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವು ಮಾಡಿಕೊಟ್ಟಿದೆ. ಮತ್ಯಾರು ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಆ ಕಾರ್ಯವನ್ನು ಮಾಡಿದರು. ಅವರಿಗಲ್ಲದೆ ಆ ಕಾರ್ಯ ಮತ್ಯಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಚ್ಚು. ನಮ್ಮ ಪ್ರಿಯಬಂಧುವಾದ ಶ್ರೀಕೃಷ್ಣ ಪರಮಾತ್ಮರನ್ನು ಸಂಹಾರಗೊಳಿಸಿದರೆ ಆ ಕುಂದಿಕವರವರು ಧನಂಜಯ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ಅವರು ಸಂದೇಶಕ್ಕೆ ಉತ್ತರವನ್ನು ಕೊಟ್ಟದ್ದನ್ನು ಕೇಳಿರಿ. ಅವರು 5 ಮಾರು ಭೂಮಿಯನ್ನು ಕೊಡಲು ಅವರು ಸಮ್ಮತಿಸಲಿಲ್ಲ. ಹಾಗೇನಾದರೂ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅಥವಾ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಎಂದು ಉತ್ತರವನ್ನು ಕೊಟ್ಟರು. ಈ ಸಂದೇಶಕ್ಕೆ ನಮಗೆ ನೋಡಿದುದು ಯುದ್ಧ. ಸರ್ವ ಪ್ರಯತ್ನಗಳನ್ನು ಮಾಡಿರೂ ಕೂಡ ಇಂದು ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ನನ್ನ ಎಲ್ಲ ಸರ್ವ ಪ್ರಯತ್ನವು ವ್ಯರ್ಥವಾಯಿತು. ನನ್ನ ಕೈಗಳನ್ನು ಬಿಚ್ಚು. ಬಿಚ್ಚು ಸಂಜಯ, ನನ್ನ ಕೈಗಳನ್ನು ಬಿಚ್ಚು. ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ?